ಮಗ ತಿನ್ಕೊಳಕ್ಕೋಸ್ಕರನೇ ಈ ಮನೆ ಕಾಲಿಟ್ಟೇನೆ. ಈ ಮನೇಲಿ ನಾಟಕಕ್ಕೋಸ್ಕರನೇ ನೀನ್ ಈ ಮನೆ ಕಾಲಿಟ್ಟ. ಅಯ್ಯೋ ಈ ಮನೇಲಿ ಬಾಳೆ ಬದುಕ್ಬೇಕಾಯ್ತು ನನ್ ಮಗನ. ನನ್ ಕಣ್ಣೆದುರುಗಡೆ ಮಣ್ಣಾಕ್ಬಿಟ್ಟಲ್ಲೇ. ಅನಿಸ್ತವ್ರೆ ಯಾಕೆ ಹೇಳ್ತಾ ಇದೀಯಾ? ಅವನ್ನೆಲ್ಲ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವನ್ನ ಬದುಕಿಸಿ ನೀನ್ ಸಾಯ್ಬೇಕಾಗಿತ್ತು. ಅಂಬ ನಡಿಯೇ ನಡಿಯೇ. ನನ್ ಹೊಟ್ಟೆ ಉರಿತೀರಲ್ಲ ರೀ, ತೀರಲ್ಲ. ಅದು ಈ ಜನ್ಮದಲ್ಲಿ ತಿರಲ್ಲ ಕಣೆ. ನಡಿಯೇ ನಡಿ ಹೋಗೋಣ. ನೀವೆಲ್ಲರೂ ಹೀಗಿರೋದನ್ನ ನೋಡ್ತಿದ್ರೆ ನಿಮ್ಗೆ ಯಾರಿಗೂ ಊಟ ಮಾಡಬೇಕು ಅನ್ನೋ ಯೋಚನೆನೇ ಬರ್ತಿಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ಇವತ್ತು ನಾನೇ ಬಡಿಸ್ತೀನಿ. ಬನ್ನಿ ಕೂತ್ಕೊಳ್ಳಿ. ನಿಂಗೂ ಹಸುವಾಗಿರುತ್ತೆ ಅಮೃತ. ಬೆಳಗ್ಗೆಯಿಂದ ನೀನು ತುಂಬ ಓಡಾಡಿದ್ಯಾ. ಎಲ್ಲ ಕೂತ್ಕೊಳ್ಳಿ, ನಾನು ಊಟಕ್ಕೆ ಬಡಿಸ್ತೀನಿ. ಆಶಾ, ನೀನು ನಮ್ಮ ಜೊತೆಲೇ ಇದೆಯಾ? ಏನೂ ತಿಂದಿಲ್ಲ. ನೀವೆಲ್ಲ ಕೂತ್ಕೊಳ್ಳಿ ಅಪ್ಪ, ನಾನು ಬಡಿಸ್ತೀನಿ. ಅಂತೂ ಎಲ್ಲರೂ ಬಡಿಸೋ ನೆಪದಲ್ಲಿ ಊಟ ಮಾಡೋದನ್ನು ತಪ್ಪಿಸ್ಕೋಬೇಕು ಅಂತಿದ್ದೀರಾ. ಅಪ್ಪ, ಯಾರ ಸಾವಿನ ಸಂಕಟನೂ ನಮ್ಮ ಹಸುವನ್ನ ದೂರ ಮಾಡಲ್ಲ ಅಲ್ವಾ? ಹಸುವೆಯಿಂದ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ತೊಂದರೆ ಆಗುತ್ತೆ ಹೊರತು ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಲ್ವಪ್ಪ? ನಿನ್ನ ಮಾತು ನಿಜ ಅಂತ. ಕಣ್ಣೀರು ಹೆಚ್ಚಾದಷ್ಟು ಗಂಟಲು ಒಡಗಿ ಇನ್ನಷ್ಟು ನೀರು ಕುಡಿಬೇಕು ಅನಿಸುತ್ತೆ. ಸಾವಿನ ಸಂಕಟ ಜೊತೆ ಊಟ ಇಲ್ಲದೆ ಹಸುವಿನ ಸಂಕಟ ಸೇರಿಕೊಂಡ್ರೆ ದೇಹ ಕುಗ್ಗುತ್ತಮ್ಮ. ಹೋದರಂತೂ ಹಿಂತಿರು ಬರಲ್ಲ. ಇವಾಗ ನಾವೇ ಸಮಾಧಾನ ಮಾಡಿ ಹೇಳಿ ಸಾಕು, ಊಟ ಮಾಡೋಣ. ಅಪೂರ್ವ ಊಟ ಮಾಡಿದ್ಲೋ ಇಲ್ವೋ? ಆ ಮನೇಲಿ ಅವಳ ಗಂಟ್ಲಲ್ಲಿ ಊಟ ಸೇರುತ್ತೋ ಇಲ್ವೋ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ಊಟ ಮಾಡಕ್ಕೆ ಹೇಗ್ರಿ ಮನಸ್ಸು ಬರುತ್ತೆ?
ಇವಾಗೇನು ಅವಳಿಗೆ ಫೋನ್ ಮಾಡಿ ಕೇಳೋಣ ಊಟ ಮಾಡಿದವಳಿಗೆ ಅಂತ. ಬೇಡ ರೀ, ಅದನ್ನೆಲ್ಲ ವಿಚಾರಿಸಿದ್ರೆ ಅವಳ ಸಂಕಟ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ಕಡೆ ಹೇಳ್ತಿರೋದು, ಆಗಬಾರದ್ದು ಆಗೋಗಿದೆ. ಮುಂದೆ ಏನಾಗಬೇಕು ಅದನ್ನು ನೋಡಬೇಕಲ್ಲ, ಅದಕ್ಕಾದ್ರೂ ಶಕ್ತಿ ಬೇಕು ನೋಡುವ. ನಮ್ಮ ಭಾವನ್ ಯಾವನ್ ಕೊಂದ ಮೊದಲು ಅವ್ನು ಹಿಡಿದು ಗಲ್ಗಾಕ್ಬೇಕು. ಅದು ಅಷ್ಟು ಸುಲಭ ಅಂದ್ಕೊಂಡೇನೋ ಅಜಯ. ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಹೇಗಿದೆ ಗೊತ್ತಾ? ಮೊದಲು ಅವನು ಯಾರು ಅಂತ ಕಂಡುಹಿಡಿಬೇಕು, ಅದಕ್ಕೊಂದಷ್ಟು ವರ್ಷ. ಅವನ ವಿಚಾರಣೆ ಆಗಬೇಕು, ಅದಕ್ಕೂ ಒಂದಷ್ಟು ವರ್ಷ. ಆ ಕೇಸ್ ತಡೆದವನಿಗೆ ಕೆಲ ಶಿಕ್ಷೆ ಆಗುತ್ತೆ ಅಂತ ಇಟ್ಕೊ. ಅವನ ಮೇಲ್ಕೋರ್ಟ್ಗೆ ಅಪೀಲ್ ಹೋಗ್ತಾನೆ, ಅಲ್ಲಿ ವಿಚಾರಣೆಗೆ ಅದಕ್ಕೊಂದಿಷ್ಟು ವರ್ಷ, ಅಲ್ಲೂ ಶಿಕ್ಷೆ ಖಾಯಂ ಆಗುತ್ತೆ ಅನ್ಕೋ. ಇಷ್ಟೆಲ್ಲ ವರ್ಷ ಕಳೆದ ಮೇಲೆ ಅವನು ಕ್ಷಮೆಗೆ ಹಾಕ್ತಾನೆ. ಕ್ಷಮೆ ಸಿಕ್ಕಿದ್ರೆ ಹೊರಗೆ ಬರ್ತಾನೆ, ಅಷ್ಟೇ. ಅಲ್ಲಿವರೆಗೂ ಯಾಕಪ್ಪ ಯೋಚನೆ ಮಾಡಬೇಕು? ಕೊಲೆ ಮಾಡಿರೋದಾ, ಮಾಡಿಸಿರೋದಾ, ಅಥವಾ ಬೇರೆ ಯಾರನ್ನಾದರೂ ಕೊಲೆ ಮಾಡೋದಕ್ಕೆ ಹೋಗಿ ಅಭಿನ ಕೊಲೆ ಮಾಡಿದಾರ ಅನ್ನೋದ್ರ ಬಗ್ಗೆ ಮೊದಲು ಗೊತ್ತಾಗ್ಬೇಕಪ್ಪ. ಅಲ್ಲಮ್ಮ, ಅಷ್ಟೆಲ್ಲ ಗೊತ್ತಾದರೂ ಏನು ಸತ್ತಿರೋ ಅಭಿ ವಾಪಸ್ ಬರ್ತಾನೇನಮ್ಮ? ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಕಣಮ್ಮ, ಅನಾವಶ್ಯಕ. ಎಲ್ಲ ರಹಸ್ಯವಾಗಿ ಉಳ್ಕೊಂಡ್ಬಿಡುತ್ತೆ. ಅಭಿ ಕೊಲೆ ಆದ ರಹಸ್ಯ ತಿಳಿಯೋವರೆಗೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅವನು ಕೊಲೆ ಆಗಿರೋದ, ಕೊಲೆ ಮಾಡಿಸಿರೋದ, ಇದು ಗೊತ್ತಾಗಲೇಬೇಕು. ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಯಾರೋ ಒಬ್ಬ ಶಾರ್ಪ್ ಶೂಟರ್ ಶೂಟ್ ಮಾಡೋದು ಖಚಿತ ಆಗಿದೆ. ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಯಾರೋ ಒಬ್ಬ ಶಾರ್ಪ್ ಶೂಟರ್ ಶೂಟ್ ಮಾಡೋದು ಖಚಿತ ಆಗಿದೆ. ಈಗ ಪ್ರಶ್ನೆ ಇರೋದು, ಅವನು ಅಭಿನ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಅವನು ಯಾರು? ಯಾರು ಅಂತ ನಾವು ಹೇಗೆ ಹೇಳಕ್ಕೆ ಸಾಧ್ಯ ಇನ್ಸ್ಪೆಕ್ಟ್ರೆ? ನಮ್ಮ ಯಜಮಾನರು ತುಂಬ ಜನಕ್ಕೆ ಫೈನಾನ್ಸ್ ಮಾಡಿದ್ದಾರೆ. ಅದರಲ್ಲಿ ಸಾಲ ಕೊಟ್ಟರು ನಿಷ್ಠುರ ಆಗ್ತೀವಿ, ಸಾಲ ಕೊಡದೇ ಇದ್ರೂ ನಿಷ್ಠುರ ಆಗ್ತೀವಿ. ಅದರಲ್ಲಿ ತುಂಬ ಜನ ಸಾಲ ಕೊಡಲಿಲ್ಲ ಅಂದರೆ ಎದುರಿಸಿ ಬದರಿಸಿ ಸಾಲ ವಸೂಲು ಮಾಡಬೇಕಾಗುತ್ತೆ. ಹೀಗಿರ್ಬೇಕಾದ್ರೆ ಯಾರು ಶತ್ರುಗಳು ಅಂತ ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಹಾಗಾದರೆ ನಿಮ್ಮ ಅಭಿಪ್ರಾಯದಂತೆ ಇದು ಫೈನಾನ್ಸ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೊಲೆ. ಆದರೆ ಅಪ್ಪನ ವ್ಯವಹಾರಕ್ಕೆ ಮಗನ ಯಾಕೆ ಕೊಲೆ ಮಾಡ್ತಾರೆ? ಒಂದು ವೇಳೆ ನಿಮ್ಮ ಮಗನೂ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ನ? ಇಲ್ಲ ಇನ್ಸ್ಪೆಕ್ಟ್ರೆ, ನನ್ನ ಮಗ ನನ್ನ ವ್ಯವಹಾರದಲ್ಲಿ ತಲೆ ಹಾಕಲ್ಲ. ಅವನಿಗೂ ಈ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಅಭಿಗೆ ಬೇರೆ ಯಾರಾದರೂ ಶತ್ರುಗಳಿದಾರ? ಆ ರೀತಿ ಇಲ್ಲ ಇನ್ಸ್ಪೆಕ್ಟ್ರೆ. ಅಪೂರ್ವ ಅವರೇ, ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಗಂಡನಿಗೆ ಆಗದೇ ಇರೋರು ಯಾರಾದರೂ ಇದ್ದಾರ? ಇಲ್ಲ ಇನ್ಸ್ಪೆಕ್ಟರ್, ಅವರೆಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾ ಇದ್ರು. ಅಪೂರ್ವ ಅವರೇ, ನೀವು ಅಭಿ ಪ್ರೀತಿಸಿದ್ದು, ಮದುವೆ ಆಗಿದ್ದು, ಇಷ್ಟಪಡದೇ ಇರೋರು ಯಾರಾದರೂ ಇದ್ರ? ಐ ಮೀನ್
ಅಭಿನ ಇಷ್ಟಪಟ್ಟ ಹುಡುಗಿ ನಿಮ್ಮನ್ನು ಇಷ್ಟಪಟ್ಟ ಹುಡುಗ ಇಲ್ಲ, ಯಾರು ಇಲ್ಲ. ಓಕೆ, ಬೇಜಾರು ಮಾಡ್ಕೊಳ್ರಿ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ಥರ ಯೋಚನೆಗಳೆಲ್ಲ ಬರುತ್ತಲ್ವೇ? ನೋಡಿ, ನನ್ನ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಆಗಾಗ ಬರಬೇಕಾಗುತ್ತೆ. ಹಾಗೆ ಸಹಕಾರ ಬೇಕು.